ಬಿಗ್ ಬಾಸ್ ಖಾತೆಯ ಜಗದೀಶ್ಗೆ ಸದ್ಯ ಜಾಮೀನು ಸಿಕ್ಕಿದೆ. 7ನೇ ಎಸಿಜೆಎಂ ಕೋರ್ಟ್ನಿಂದ ಜಾಮೀನು ಮಂಜೂರಾಗಿದೆ. ಜಗದೀಶ್ಗೆ ಕಂಡೀಷನ್ಸ್ ಹಾಕಿ ಜಾಮೀನನ್ನ ಕೊಟ್ಟಿದೆ ಕೋರ್ಟ್. ಇವ್ರ ಮೇಲೆ ಕೇಳಬಂದಂತಹ ಆರೋಪ ಏನ್ ಮಾಡಿದ್ರಪ್ಪ, ಯಾಕೆ ಒಳಗೋಗಿದ್ರು ಅಂದ್ರೆ ಜಾತಿ ನಿಂದನೆ, ವೈಷಮ್ಯದ ಆರೋಪದಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಜಾತಿ ನಿಂದನೆ ಮಾಡಿದ್ದಾರೆ ಅಂತ. ಜಾಮೀನು ಮಂಜೂರು ಬಳಿಕ ಜಗದೀಶ್ ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾನೂನಿನ ಮೇಲೆ ನನಗೆ ಗೌರವ ಇದೆ, ಪ್ರಶ್ನೆ ಮಾಡೋದು ತಪ್ಪಲ್ಲ ಅಂತ ಹೇಳಿದ್ದಾರೆ. ವಿಪರೀತ ಇಂತಹ ಸಮಸ್ಯೆಗಳನ್ನ ಮೈ ಮೇಲೆ ಎಳ್ಕೊಳ್ತಾ ಇದ್ದಾರೆ ಇತ್ತೀಚೆಗೆ ಜಗದೀಶ್ ಅವರು. ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಜಾತಿ ನಿಂದನೆ ಮಾಡಿದ್ದಾರೆ ಅನ್ನೋ ಹಿನ್ನೆಲೆಯಲ್ಲಿ ಪೊಲೀಸರು ಅವ್ರ ಮನೆಗೆ ನೋಟಿಸ್ ಕೊಡೋಕೆ ಇಶ್ಯೂ ಮಾಡೋಕೆ ಹೋದಾಗಲೂ ಹೊರಗೆ ಬರಲಿಲ್ವಂತೆ ಪುಣ್ಯಾತ್ಮರು. ಹೊರಗೆ ಇದಾಗ್ತಾ ಇದ್ದಂತೆ ತನಿಖೆಗೆ ಸಹಕಾರ ಕೊಟ್ಟಿಲ್ಲ ಅಂತ ನೆನ್ನೆ ಏಕಾಏಕಿ ಹೋಗಿ ಅರೆಸ್ಟ್ ಮಾಡಿದ್ರು. BNS ಆ್ಯಕ್ಟ್ 196 ಮತ್ತು 299 ಈ ಸೆಕ್ಷನ್ಸ್ಗಳನ್ನು ಹಾಕಿ ಅರೆಸ್ಟ್ ಮಾಡಿದ್ರು. ಇವಾಗ ಅದಕ್ಕೆ ಬೇಲ್ ಸಿಕ್ಕಿದೆ. ಆ್ಯಂಡ್ ಇದರ ಅರಿವಿದೆ ಅವರಿಗೆ, ಈ ಕಾನೂನು ಹೇಗೆ ಏನು ಎತ್ತ ಹೇಗೆ ಎದುರಿಸಬೇಕು ಅಂದರೆ. ಅವರು ಲಾ ಓದಿದ್ದೀನಿ ಅಂತ ಹೇಳ್ಕೊ ಬಂದಿದ್ದಾರಲ್ಲ, ಅಡ್ವೊಕೇಟ್ ಅಲ್ವ ಅವ್ರು ಹೇಳಿರೋ ಪ್ರಕಾರ. ಹಾಗಾಗಿ ಅದರ ಅರಿವು ಇರುತ್ತೆ ಅವ್ರಿಗೆ. ಸದ್ಯ ಈಗ ಬೇಲ್ ಸಿಕ್ಕಿದೆ. ಈ ವಿಚಾರದಲ್ಲಿ ಅಪ್ಡೇಟು, ಬೇಲ್ ಸಿಕ್ಕಿದೆ ಅವ್ರಿಗೆ. ನೋಡಿ ಅಲ್ಲಿ ಜಗದೀಶ್ ಅವ್ರಿಗೆ ಈಗಾಗಲೇ ಬೇಲ್ ಕೂಡ ಮಂಜೂರಾಗಿರುವಂಥದ್ದು. ಸರ್, ಈಗ ನಿಮಗೆ ಬೇಲ್ ಸಿಕ್ಕಿದೆ, ಯಾವ ರೀತಿ ರಿಯಾಕ್ಷನ್ ಕೊಡ್ತೀರಾ? ಇಲ್ಲ, ನ್ಯಾಯಾಲಯಕ್ಕೆ ಸರಿ ಅನಿಸಿದೆ, ಕೊಟ್ಟಿದ್ದಾರೆ. ತಪ್ಪು ಪ್ರಕರಣ ದಾಖಲಾಗಿತ್ತು. ಸೊ ಐ ಥಿಂಕ್ ಇಟ್ಸ್ ವಂಡರ್ಫುಲ್. ಥ್ಯಾಂಕ್ ಯು ಸರ್. ಅಂದರೆ ಪದೇ ಪದೇ ಈ ರೀತಿ ಆಗ್ತಾ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅಂದರೆ ನಿಮ್ಮ ತಪ್ಪ ಅಥವಾ ಏನು ಅಂತ ಹೇಳಿ? ಅಲ್ಲ, ಪ್ರಶ್ನೆ ಮಾಡೋದೇ ತಪ್ಪಾಗಬಾರ್ದು. ಸಂವಿಧಾನದಲ್ಲಿ ಆ ಥರ ತಪ್ಪೇನಿಲ್ಲ. ಐ ಥಿಂಕ್ ಇಟ್ಸ್ ವಂಡರ್ಫುಲ್. ಥ್ಯಾಂಕ್ ಯು. ಎಸ್ ಜಗದೀಶ್ ಅವ್ರಿಗೂ ಈಗಾಗಲೇ ಬೇಲ್ ಆಗಿರುವಂಥದ್ದು. ಮೊದಲ ರಿಯಾಕ್ಷನ್ನು ಕೂಡ ಈಗಾಗಲೇ ಗ್ಯಾರಂಟಿ ನ್ಯೂಸ್ಗೂ ಕೂಡ ಕೊಟ್ಟಿರುವಂಥದ್ದು. ಅಂದರೆ ನ್ಯಾಯಕ್ಕೆ ನಾನು ತಲೆ ಬಾಗ್ತೀನಿ ಅನ್ನೋ ಮಾತನ್ನು ಸಹ ಈಗಾಗಲೇ ಜಗದೀಶ್ ಅವರು ಸಹ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಅಜಯ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಪ್ರಶ್ನೆ ಮಾಡೋದು ತಪ್ಪಲ್ಲ ಸರ್, ನಿಮಗಲ್ಲ, ಎಲ್ರಿಗೂ ಗೊತ್ತೋದು. ನೀವು ಲಾ ಎಲ್ಲ ಓದಿದ್ದೀರಿ. ಆದರೆ ಪ್ರಶ್ನೆ ಮಾಡೋದಕ್ಕಿಂತ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಸಾರ್ವಜನಿಕ ಜಾಗದಲ್ಲಿ ನಾನು ಜಾತಿ ನಿಂದನೆ ಮಾಡ್ತೀನಿ, ಬಾಯಿಗೆ ಬಂದಂಗೆ ಸ್ಟೇಟ್ಮೆಂಟ್ ಕೊಡ್ತೀನಿ ಅಂದರೆ ಅದು ತಪ್ಪಾಗಲ್ವಾ? ಪ್ರಶ್ನೆ ಮಾಡೋದು ಖಂಡಿತವಾಗ್ಲೂ ತಪ್ಪಲ್ಲ. ಅದು ನಿಮ್ಮ ಹಕ್ಕು, ಎಲ್ಲರ ಹಕ್ಕು. ಮಾತಾಡೋದು ಅದೊಂದು ವಾಕ್ ಸ್ವಾತಂತ್ರ್ಯ. ಪ್ರಶ್ನೆ ಮಾಡುವ ಹಕ್ಕು ನಮ್ಗಳಿಗಿದೆ. ಹಂಗಂದ್ಕೊಂಡು ನಾನು ಬೇಕಾಬಿಟ್ಟು ನನ್ನ ನಾಲ್ಗೆ ಹೆಂಗೆ ಬೇಕಾಗ ಹಾಗೆ ತಿರುಗುತ್ತೆ ಅಂದ್ಕೊಂಡು ಸ್ಟೇಟ್ಮೆಂಟ್ಗಳನ್ನು ಕೊಡೋದು, ಜಾತಿ ನಿಂದನೆ ಮಾಡೋದು ಯಾರು ಬಿಡ್ತಾರೆ? ಕೇಳೋದನಕ ಕೇಳಿದ್ದಾರೆ. ಒಬ್ರು ಹೋಗೀಗ ಕೇಸ್ ಫೈಲ್ ಮಾಡಿದ್ರು, ಪೊಲೀಸರು ನೋಟಿಸ್ ಇಶ್ಯೂ ಮಾಡೋಕ್ಕೆ ಹೋದಾಗ ಇವರೇನೋ ಮನೆಯಿಂದ ಹೊರಗೆ ಇಳಿದು ಬರಲಿಲ್ವಂತ ಕೆಳಗೆ. ಬಟ್ ಈಗ ನೆನ್ನೆ ಏಕಾಏಕಿ ಹೋಗಿ ಅರೆಸ್ಟ್ ಮಾಡ್ಕೊಂಡು ಬಂದಿದ್ರು. ಕೇಸ್ಗೆ ಅಂದರೆ ತನಿಖೆಗೆ ಸಹಕಾರ ಕೊಟ್ಟಿಲ್ಲ ಅಂತ ಜೈಲಲ್ಲೇ, ಸ್ಟೇಷನಲ್ಲೇ ಇದ್ದರು. ಇವತ್ತು ಅವ್ರಿಗೆ ಬೇಲ್ ಸಿಕ್ಕಿದೆ, ಕೆಲವೊಂದು ಕಂಡೀಷನ್ಸ್ಗಳನ್ನು ಹಾಕಿ.